ಮುಖ್ಯಾಂಶಗಳು. ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯನ್ನುದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆ ಬಲವರ್ಧನೆ ವಿಚಾರ ಪ್ರಸ್ತಾಪ ಸಾಧ್ಯತೆ. ಭಾರತ ಶ್ರೀಲಂಕಾ ದ್ವಿಪಕ್ಷೀಯ ಸಭೆ, ಉಭಯ ದೇಶಗಳ ಬಾಂಧವ್ಯಕ್ಕೆ ಸುದೀರ್ಘ ಇತಿಹಾಸ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಸಮಾನ ಚಿಂತನೆ, ಪ್ರಧಾನಿ ನರೇಂದ್ರ ಮೋದಿ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿಧೇಯಕಕ್ಕೆ ಪ್ರತಿಪಕ್ಷ ಕಾಂಗ್ರೆಸ್ ವಿರೋಧ, ಸಭಾತ್ಯಾಗದ ನಡುವೆಯೂ ವಿಧಾನಸಭೆಯಲ್ಲಿ ಧ್ವನಿಮತದ ಅಂಗೀಕಾರ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ವಿಜ್ಞಾನಿಗಳ ಸಹಕಾರ ಅನನ್ಯ, ವೈದ್ಯಕೀಯ ಉಪಕರಣಗಳ ತಯಾರಿಕೆಯಲ್ಲಿ ದೇಶಕ್ಕೆ ಅಪೂರ್ವ ಕೊಡುಗೆ, ಡಾಕ್ಟರ್ ಹರ್ಷವರ್ಧನ್. ವಾರ್ತೆಗಳ ವಿವರ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮಹಾ ಅಧಿವೇಶನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂಜೆ 6:30ಕ್ಕೆ ಭಾಷಣ ಮಾಡಲಿದ್ದಾರೆ. ನಾವು ಬಯಸುತ್ತಿರುವ ಭವಿಷ್ಯ, ನಮಗೆ ಬೇಕಾಗಿರುವ ವಿಶ್ವಸಂಸ್ಥೆ, ಬಹುತ್ವಕ್ಕೆ ನಮ್ಮ ಸಾಮೂಹಿಕ ಬದ್ಧತೆ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ನಿರೀಕ್ಷೆ ಇದೆ. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಬಹುತೇಕ ವರ್ಚುವಲ್ ರೂಪದಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ 75ನೇ ಮಹಾ ಅಧಿವೇಶನದಲ್ಲಿ ನರೇಂದ್ರ ಮೋದಿ ಅವರು ಕೋವಿಡ್-19 ಕುರಿತು ಬಹು ಹಂತದ ಸಾಮೂಹಿಕ ಪ್ರಯತ್ನ ಮತ್ತು ಪರಿಣಾಮಕಾರಿ ಕ್ರಮಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ಪ್ರಧಾನಿಯವರ ಮುದ್ರಿತ ಭಾಷಣವನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಸಭಾಂಗಣದಲ್ಲಿ ಪ್ರಸಾರ ಮಾಡಲಾಗುವುದು. ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವೆ ನಡೆದ ಪ್ರಥಮ ದ್ವಿಪಕ್ಷೀಯ ವರ್ಚುವಲ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಭಾರತವು ಶ್ರೀಲಂಕಾದೊಂದಿಗೆ ಸಾವಿರಾರು ವರ್ಷಗಳ ಸಂಬಂಧದ ಇತಿಹಾಸವನ್ನು ಹೊಂದಿದೆ, ಉಭಯ ರಾಷ್ಟ್ರಗಳು ಸಾರ್ಕ್ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಒಂದಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು. ಕಳೆದ ಆಗಸ್ಟ್ನಲ್ಲಿ ಶ್ರೀಲಂಕಾ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿರುವ ಮಹಿಂದ ರಾಜಪಕ್ಸ ಅವರನ್ನು ಅಭಿನಂದಿಸಿದ ಪ್ರಧಾನಿ, ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಇನ್ನಷ್ಟು ವಿನೂತನ ಅವಕಾಶಗಳು, ವೇದಿಕೆಗಳು ಏರ್ಪಟ್ಟಿವೆ ಎಂದರು. आईओआरए, सार्क मंचों पर भी घनिष्ठ सहयोग करते हैं. आपकी पार्टी की हाल ही की जीत के बाद भारत और श्रीलंका संबंधों में एक नए ऐतिहासिक अध्याय को जोड़ने का बहुत अच्छा अवसर बना है. दोनों देशों के लोग नई आशा और उत्साह के साथ हमारी ओर देख रहे हैं. मुझे पूरा विश्वास है कि आपको प्राप्त मजबूत जनादेश और आपकी नीतियां, उसको संसद से मिल रहे मजबूत समर्थन से हमें द्विपक्षीय सहयोग के सभी क्षेत्रों में प्रगति करने में मदद मिलेगी. First and foremost, ಶ್ರೀಲಂಕಾ ಪ್ರಧಾನಿ ಮಹಿಂದ ರಾಜಪಕ್ಸ, ಕೋವಿಡ್-19 ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತವು ತಮಗೆ ನೆರವು ನೀಡಿದೆ, ವೈದ್ಯಕೀಯ ಸಾಧನಗಳನ್ನು ನೀಡುವ ಜೊತೆಗೆ ವಿದೇಶದಲ್ಲಿರುವ ಶ್ರೀಲಂಕಾ ಪ್ರಜೆಗಳನ್ನು ಕರೆತರುವುದಕ್ಕೆ ಸಹಕರಿಸಿದೆ ಎಂದು ಸ್ಮರಿಸಿದರು. ಲಂಕಾ ಕರಾವಳಿಯಲ್ಲಿ ನ್ಯೂ ಡೈಮಂಡ್ ನೌಕೆ ಅಗ್ನಿ ದುರಂತಕ್ಕೀಡಾದಾಗ ಭಾರತ ನೀಡಿದ ನೆರವನ್ನು ಸ್ಮರಿಸಿದ ರಾಜಪಕ್ಸ, ಉಭಯ ರಾಷ್ಟ್ರಗಳ ನಡುವಿನ ಐತಿಹಾಸಿಕ ಸಂಬಂಧವನ್ನು ಇನ್ನಷ್ಟು ವೃದ್ಧಿಸಲು ಬದ್ಧವಾಗಿರುವುದಾಗಿ ತಿಳಿಸಿದರು. ಈ ಮಧ್ಯೆ ಉಭಯ ನಾಯಕರ ದ್ವಿಪಕ್ಷೀಯ ಮಾತುಕತೆಯ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತ್ ನಾರಂಗ್, ಭಾರತ ಅಭಿವೃದ್ಧಿಪಡಿಸಲು ಉದ್ದೇಶಿಸಿರುವ ಕೊಲಂಬೋ ಟರ್ಮಿನಲ್ ಯೋಜನೆಗೆ ಸಕಾರಾತ್ಮಕ ಅಭಿಪ್ರಾಯ ವ್ಯಕ್ತವಾಗಿದೆ, ಈ ಕುರಿತು ಶ್ರೀಲಂಕಾದೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದರು. ಶ್ರೀಲಂಕಾ ತಮಿಳರ ಆಶೋತ್ತರಗಳನ್ನು ಈಡೇರಿಸುವ ಸಲುವಾಗಿ ಶ್ರೀಲಂಕಾ ಸರ್ಕಾರವು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದಿದ್ದು, ಇದನ್ನು ಸಕಾರಾತ್ಮಕವಾಗಿ ಜಾರಿಗೊಳಿಸಬೇಕು ಎನ್ನುವ ಆಶಯವನ್ನು ಪ್ರಧಾನಿ ನರೇಂದ್ರ ಮೋದಿ ವ್ಯಕ್ತಪಡಿಸಿದರು ಎಂದರು. ಆರ್ಥಿಕ ಸಹಕಾರ ವಿಸ್ತರಣೆ, ಸಾಲ ಮರುಪಾವತಿ, ರಕ್ಷಣಾ ವಲಯದ ಸಹಕಾರ, ಭಯೋತ್ಪಾದನೆ ನಿಗ್ರಹ ಸೇರಿದಂತೆ ಸಮಾನ ಆಸಕ್ತ ವಿಷಯಗಳ ಕುರಿತು ಉಭಯ ನಾಯಕರು ಮಾತುಕತೆ ನಡೆಸಿದರು ಎಂದು ಅವರು ತಿಳಿಸಿದರು. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿಧೇಯಕ ಕುರಿತು ವಿಧಾನಸಭೆಯಲ್ಲಿಂದು ಗಂಭೀರ ಚರ್ಚೆ ನಡೆಯುತ್ತಿದೆ. ಆಡಳಿತ ಪಕ್ಷ ವಿಧೇಯಕವನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದು, ಪ್ರತಿಪಕ್ಷಗಳು ಮಸೂದೆಗೆ ವಿರೋಧ ವ್ಯಕ್ತಪಡಿಸಿದವು. ಕಂದಾಯ ಸಚಿವ ಆರ್ ಅಶೋಕ ಮಸೂದೆ ಅಂಶಗಳ ಕುರಿತು ಬೆಳಕು ಚೆಲ್ಲಿ, ಈವರೆಗೆ ಭೂ ಸುಧಾರಣಾ ಕಾಯ್ದೆಗೆ 34 ಬಾರಿ ತಿದ್ದುಪಡಿಯಾಗಿದೆ. ಇದು 35ನೇ ತಿದ್ದುಪಡಿಯಾಗಿದ್ದು, ಕಳೆದ 40-50 ವರ್ಷಗಳಿಂದ ಭೂ ಸುಧಾರಣೆಯಿಂದ ಯಾವುದೇ ಅನುಕೂಲವಾಗಿಲ್ಲ.
ಭೂಮಿ ಖರೀದಿ ಸೇರಿದಂತೆ ಹಲವು ನಿರ್ಬಂಧಗಳನ್ನು ವಿಧಿಸಿದ ಪರಿಣಾಮ ಭೂಮಿ ಖರೀದಿಸಿದವರಿಗೆ ಕಿರುಕುಳಗಳನ್ನು ನೀಡುವ ಪರಿಪಾಠ ಹೆಚ್ಚಾಗಿದೆ. ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಲ್ಲಿ ಐಟಿ ಬಿಟಿ ಉದ್ಯೋಗಿಗಳು ಒಳಗೊಂಡಂತೆ ಸಾಕಷ್ಟು ಮಂದಿ ಕೃಷಿ ಕ್ಷೇತ್ರಕ್ಕೆ ಬರಲು ಆಸಕ್ತಿ ಹೊಂದಿದ್ದಾರೆ. ರಾಜ್ಯದಲ್ಲಿ 11,79,000 ಎಕರೆ ಭೂಮಿ ಪಾಳು ಬಿದ್ದಿದ್ದು, ಕೆಲವೆಡೆ ನೀಲಗಿರಿ ಸೇರಿದಂತೆ ಮತ್ತಿತರ ಗಿಡಗಳನ್ನು ಬೆಳೆಸಲಾಗುತ್ತಿದೆ. ಇಂತಹ ಭೂಮಿಯಲ್ಲಿ ಕೃಷಿ ಚಟುವಟಿಕೆ ನಡೆದರೆ ರಾಜ್ಯದ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸುಧಾರಣೆಯಾಗಲಿದೆ ಎಂದು ಹೇಳಿದರು. ಇದರಿಂದ ಸಾವಿರಾರು ಜನಗಳಿಗೆ ತೊಂದರೆ ಆಗ್ತಾ ಇರುವಂತದ್ದು ಕಂಡುಬಂದಿದೆ. ನಮ್ಮ ಉದ್ದೇಶ ಇರತಕ್ಕಂಥದ್ದು ಯಾರಿಗೆ ಕೃಷಿ ಮಾಡಕ್ಕೆ ಆಸಕ್ತಿ ಇದೆ, ವ್ಯವಸಾಯ, ಅವರು ಕೂಡ ಕೃಷಿಗೆ ಬರಬೇಕು. ಇವತ್ತು ದೇಶದಲ್ಲಿ ಬದಲಾವಣೆಯನ್ನ ಕಾಣ್ತಾ ಇದ್ದೀರಿ, ರಾಜ್ಯದಲ್ಲಿ ಬದಲಾವಣೆಯನ್ನ ಕಾಣ್ತಾ ಇದ್ದೀರಿ. ಈ ತಿದ್ದುಪಡಿಯನ್ನು ವಿರೋಧ ಮಾಡಿ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ, ಇದೊಂದು ರೈತ ವಿರೋಧಿ ಮಸೂದೆಯಾಗಿದ್ದು ಇದಕ್ಕೆ ಯಾವುದೇ ಕಾರಣಕ್ಕೂ ಅನುಮತಿ ನೀಡುವುದಿಲ್ಲ. ಉಳುವವನೇ ಭೂಮಿಯ ಒಡೆಯ ಎಂಬ ಕ್ರಾಂತಿಕಾರಿ ಕಾನೂನು ಜಾರಿಗೆ ತಂದ ಈ ನಾಡಿನಲ್ಲಿ ಕೃಷಿ ಭೂಮಿಯನ್ನು ಮನಸೋ ಇಚ್ಛೆ ಮಾರಾಟ ಮಾಡುವ ಪ್ರವೃತ್ತಿ ಸಲ್ಲದು ಎಂದು ಹೇಳಿದರು. ವಿರೋಧಿ ತಿದ್ದುಪಡಿ ಕಾಯ್ದೆ ನಾನು ಮಾಧ್ಯಮದವ್ರನ್ನ ಕರೆದು, ರೈತ ಸಂಘದವ್ರನ್ನ, ದಲಿತ ಸಂಘ ಸಮಿತಿಯವರು ಕರೆದು, ಮತ್ತೆ ಕಾರ್ಮಿಕ ಸಂಘಟನೆಗಳನ್ನ ಕರೆದು ಚರ್ಚೆ ಮಾಡಿದ್ದೀನಿ. ಎಲ್ಲರದು ಒಕ್ಕೊರಲ ಅಭಿಪ್ರಾಯ, ನಾವೆಲ್ಲರೂ ಕೂಡ ಇದನ್ನು ವಿರೋಧ ಮಾಡಬೇಕು. ನಾವು ಒಂದು ನಿಮಿಷ ಅದಾದ ಇದಕ್ಕೂ ಮುನ್ನ ಇಂದು ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅಧಿವೇಶನದ ಕಡೆಯ ದಿನವಾದ ಇಂದು ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆಗೆ ಅವಕಾಶ ಕಲ್ಪಿಸಲಾಗುವುದು. ಆದರೆ ಗೊತ್ತುವಳಿ ಮೇಲೆ ಮತ ವಿಭಜನೆಗೆ ಅವಕಾಶ ಕಲ್ಪಿಸಲು ಸಾಧ್ಯವಿಲ್ಲ. ಆದರೆ ಧ್ವನಿ ಮತಕ್ಕೆ ಅನುವು ಮಾಡಿಕೊಡಲಾಗುವುದು. ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಲ್ಲಿ ಎಲ್ಲಾ ಸದಸ್ಯರನ್ನು ಸದನಕ್ಕೆ ಕರೆಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಇದು ಎಷ್ಟು ಮಹತ್ವವಾದಂಥ ವಿಷಯ ಚರ್ಚೆ ಅನ್ನೋದು ನಮಗೆಲ್ಲರೂ ಗಂಭೀರತೆ ಗೊತ್ತೇ ಇದೆ. ಇಲ್ಲಿ ಆಡಳಿತ ಪಕ್ಷದವರು ಇರ್ಬೋದು, ಪ್ರತಿಪಕ್ಷದವರು ಇರ್ಬೋದು, ತಾವುಗಳು ಪಾಸಿಟಿವ್ ಬಂದಂಥ ಮೆಂಬರ್ಗಳನ್ನು ನಾವು ಸದನಕ್ಕೆ ಒಳಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ನನಗೆ ಬರ್ತಾ ಇರುವಂಥ ಮಾಹಿತಿ PPE ಕಿಟ್ ಹಾಕ್ಕೊಂಡು ಬರಲಿ, ಆಂಬುಲೆನ್ಸ್ನಲ್ಲಿ ಬರಲಿ, ಬಟ್ ಈ ಸದನದ ಒಳಗೆ ಪಾಸಿಟಿವ್ ಇದ್ದವ್ರನ್ನ ತಗೊಳ್ಳೋದು ಅಂದರೆ ಯಾವುದೇ ರೀತಿಯಲ್ಲೂ ಸರಿಯಲ್ಲ. ತಾವು ತಮ್ಮ ಜವಾಬ್ದಾರಿಗಳು ನಮಗೆಲ್ಲ ಗೊತ್ತೇ ಇದೆ, ನಾವು ಇದನ್ನು ಹೇಗೆ ನಿರ್ವಹಿಸಬೇಕು ಅಂತ. ನಾವೆಲ್ಲರೂ ಒಟ್ಟಾಗಿ ಅಂದ್ರೆ ಒಂದು ಗೌರವಯುತವಾಗಿ ಈ ಎಲ್ಲ ಕಲಾಪಗಳನ್ನು ನಡೆಸಿಕೊಳ್ಳಲಿಕ್ಕೆ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಓಪನ್ ಆಗಿ ಹೇಳಿದ್ದಾರೆ. ಬಳಿಕ ಬಿಎಸ್ಪಿ ಶಾಸಕ ಎನ್ ಮಹೇಶ್, ಕಾಯ್ದೆಯಿಂದ ಸಣ್ಣ ಅತಿ ಸಣ್ಣ ರೈತರು ಮತ್ತು ಪರಿಶಿಷ್ಟ ಜಾತಿ ಪಂಗಡದ ಕೃಷಿಕರ ಜಮೀನು ಪರಭಾರೆಯಾಗುವ ಆತಂಕವಿದೆ. ಪಿಟಿಸಿಎಲ್ ಕಾಯ್ದೆ ವ್ಯಾಪ್ತಿಗೆ ಈ ಪ್ರಕ್ರಿಯೆ ಬರುವುದಿಲ್ಲ ಎಂದು ಹೇಳಿರುವ ಬಗ್ಗೆ ಸ್ಪಷ್ಟನೆ ಬಯಸಿದರು. ಇದಕ್ಕೆ ಉತ್ತರಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಯಾವುದೇ ಕಾರಣಕ್ಕೂ ಸಣ್ಣ ಮತ್ತು ಅತಿಸಣ್ಣ ರೈತರ ಅಥವಾ ಅನುಸೂಚಿತ ಜಾತಿ ಪಂಗಡಗಳ ಜನರ ಭೂಮಿಯನ್ನಾಗಲಿ ಒಂದೇ ಒಂದು ಎಕರೆಯೂ ಪರಭಾರೆಯಾಗದಂತೆ ಸರ್ಕಾರ ನಿಗಾ ವಹಿಸಲಿದೆ. ಈ ಕುರಿತು ಯಾವುದೇ ಅನುಮಾನ ಬೇಡ. ಸರ್ಕಾರ ರೈತರ ಪರ ಚಿಂತನೆಗೆ ಸದಾ ಆದ್ಯತೆ ನೀಡುತ್ತದೆ ಎಂದು ಸದನಕ್ಕೆ ಭರವಸೆ ನೀಡಿದರು. ಕಂದಾಯ ಸಚಿವ ಆರ್ ಅಶೋಕ ಕಾಯ್ದೆ ಕುರಿತು ವಿವರಣೆ ನೀಡುವ ಮಧ್ಯೆ ಪ್ರತಿಪಕ್ಷ ಕಾಂಗ್ರೆಸ್ ಸದಸ್ಯರು ತಿದ್ದುಪಡಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಕಾಯ್ದೆ ರೈತರ ಪಾಲಿಗೆ ಮಾರಕವಾಗಿದೆ ಎಂದು ಆರೋಪಿಸಿ ತಿದ್ದುಪಡಿ ಪ್ರತಿಯನ್ನು ಹರಿದು ಹಾಕಿ ಸದನದಿಂದ ಹೊರನಡೆದರು. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್ಡಿ ಕುಮಾರಸ್ವಾಮಿ, ಕಾಯ್ದೆಯಿಂದ ಕೈಗಾರಿಕೋದ್ಯಮಿಗಳಿಗೆ ಅನುಕೂಲವಾಗಲಿದ್ದು ರೈತರಿಗೆ ಅನಾನುಕೂಲವಾಗಲಿದೆ ಎಂಬ ಚರ್ಚೆ ನಡೆಯುತ್ತಿದ್ದು, ಈ ಬಗ್ಗೆ ಸರ್ಕಾರ ಸ್ಪಷ್ಟನೆ ನೀಡಬೇಕು, ಕಾಯ್ದೆ ಕುರಿತು ಇರುವ ಗೊಂದಲಗಳಿಗೆ ಉತ್ತರಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಪಕ್ಷ ಕಾಂಗ್ರೆಸ್ ಸದಸ್ಯರ ಅನುಪಸ್ಥಿತಿಯಲ್ಲಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿಧೇಯಕಕ್ಕೆ ವಿಧಾನಸಭೆ ಧ್ವನಿ ಮತದ ಅಂಗೀಕಾರ ನೀಡಿತು. ಒಂದು ಮಿಸ್ಯೂಸ್ ಆಗಬಾರದು ಅನ್ನೋ ದೃಷ್ಟಿಯಿಂದ 109 ಸೆಕ್ಷನ್ ಹಿನ್ನೆಲೆಯಲ್ಲಿ ಆ ಒಂದು ರಿಲ್ಯಾಕ್ಸೇಷನ್ ಏನ್ ಮಾಡ್ಕೊಂಡಿದ್ದೀರಿ,
ಯಾವುದೋ ಒಂದೆರಡು ಪ್ರಕರಣಗಳು ಯಾವುದೋ ಅನುಕಂಪದ ಇದರಲ್ಲೋ ಏನೋ ಒಂದು ಮಾಡ್ಕೊಂಡಿದ್ದೀರಿ. ಆದರೆ ಅದನ್ನ ಶಾಶ್ವತವಾಗಿ ಸ್ವಲ್ಪ ರೈತರಿಗೆ ಇವತ್ತು ಅನಾನುಕೂಲಗಳಾಗ್ತಕ್ಕಂಥದ್ದು, ಯಾರೋ ಕೆಲವು ಕೈಗಾರಿಕೋದ್ಯಮಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಇದನ್ನ ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಅನುಮಾನಗಳೇನಿದೆ, ಅದಕ್ಕೆ ನೀವು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋದು ಒಳ್ಳೇದು, ಅದನ್ನ ಉಳಿಸ್ಕೊಳ್ತಕ್ಕಂಥದ್ದು ಒಳ್ಳೇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಭೋಜನ ವಿರಾಮದ ನಂತರ ಸದನ ಸಮಾವೇಶಗೊಂಡಾಗ ಕಂದಾಯ ಸಚಿವರು ಮಂಡಿಸಿದ್ದ 2020ನೇ ಸಾಲಿನ ಕರ್ನಾಟಕ ಭೂ ಕಬಳಿಕೆ ನಿಷೇಧ ತಿದ್ದುಪಡಿ ವಿಧೇಯಕ ಯಾವುದೇ ತಿದ್ದುಪಡಿ ಇಲ್ಲದೆ ಸದನದ ಒಪ್ಪಿಗೆ ಪಡೆಯಿತು. ಬಳಿಕ 2020ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ 4ನೇ ತಿದ್ದುಪಡಿ ವಿಧೇಯಕಕ್ಕೂ ಸದನದ ಒಪ್ಪಿಗೆ ದೊರೆಯಿತು. ದೇಶ ಕಂಡ ಅಪ್ರತಿಮ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ನಿಧನಕ್ಕೆ ವಿಧಾನ ಪರಿಷತ್ನಲ್ಲಿಂದು ಭಾವಪೂರ್ಣ ಶ್ರದ್ಧಾಂಜಲಿ. ಕಲಾಪ ಆರಂಭಗೊಳ್ಳುತ್ತಿದ್ದಂತೆ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಸಂತಾಪ ಸೂಚಕ ನಿರ್ಣಯ ಮಂಡಿಸಿ ಬಾಲಸುಬ್ರಹ್ಮಣ್ಯಂ ಅವರ ಸಾಧನೆಗಳನ್ನು ಅನಾವರಣ ಮಾಡಿದರು. ಆಂಧ್ರಪ್ರದೇಶ ಸರ್ಕಾರದಿಂದ 25 ಬಾರಿ ನಂದಿ ಪ್ರಶಸ್ತಿ, 6 ರಾಷ್ಟ್ರ ಪ್ರಶಸ್ತಿ ಸೇರಿ 106 ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಭಾರತೀಯ ಸಂಸ್ಕೃತಿಯ ರಾಯಭಾರಿಯಂತಿದ್ದ ಅವರ ನಿಧನದಿಂದ ಭಾರತೀಯ ಚಿತ್ರರಂಗದ ಹಿನ್ನೆಲೆ ಗಾಯನದ ಧ್ರುವತಾರೆಯೊಂದು ಅಸ್ತಂಗತವಾಗಿದೆ ಎಂದು ವಿಷಾದಿಸಿದರು. ಕೋಟ ಶ್ರೀನಿವಾಸ ಪೂಜಾರಿ ಮಾತನಾಡಿ, ವೈವಿಧ್ಯಮಯ ಗಾಯನಕ್ಕೆ ಹೆಸರಾದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಸಂಗೀತ ಕ್ಷೇತ್ರದಲ್ಲಿ ಅಚ್ಚಳಿಯದ ವ್ಯಕ್ತಿಯಾಗಿದ್ದಾರೆ. ಶ್ರೀ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬಾಲಸುಬ್ರಹ್ಮಣ್ಯಂ ಅವರ ಕುರಿತು ಮಾತನಾಡುವಾಗ, ಅವರು ಆತ್ಮವಾಗಿದ್ದರು, ನಾವಾಗಿದ್ದೆ ಎಂದಿದ್ದರು. ಸರ್ಕಾರ ಅವರ ಕುರಿತು ಮುಂದಿನ ಯೋಜನೆಗಳ ಬಗ್ಗೆ ಚಿಂತನೆ ನಡೆಸಲಿ ಎಂದರು. ಆಕ್ರೋಶಗಳನ್ನು ಬಿಂಬಿಸುವಂತ ಪಾತ್ರ ಅದು. ಆ ಪಾತ್ರದಲ್ಲಿ ಒಂದು ಹಾಡು ಬರುತ್ತೆ, ಹಾವಿನ ದ್ವೇಷ 12 ವರ್ಷ ಅಂತೇಳಿ. ಆ ನಾಯಕ ನಟನಿಗೆ ಆ ಹಾಡಿನ ಮೂಲಕ ಸ್ಫೂರ್ತಿ ತುಂಬುವಂತ ಮತ್ತು ಇಡೀ ನಾಗರ ಹಾವಿನ ಸಿನಿಮಾ ಆ ಹಾಡನ್ನೇ ಉಲ್ಲೇಖ ಮಾಡಿಕೊಂಡು ಬಹಳ ಜನಪ್ರಿಯ ಆಗುವಂತ ವಾತಾವರಣದಲ್ಲಿ ಆ ಹಾವಿನ ದ್ವೇಷ 12 ವರ್ಷ ಅನ್ನೋದನ್ನ ಹಾಡುವ ರೀತಿ ಇದೆಯಲ್ಲ, ಇಡೀ ಚಿತ್ರಕ್ಕೆ ಒಂದು ರೀತಿ ಹೊಸ ಶೋಭೆಯನ್ನು ಕೊಟ್ಟಿರುತ್ತೆ. ಪ್ರತಿಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ಮಾತನಾಡಿ, ಬಾಲಸುಬ್ರಹ್ಮಣ್ಯಂ ಅವರು ವಿಶ್ವವಿಖ್ಯಾತ ಗಾಯಕರಾಗಿದ್ದರು. ಕಳೆದ ತಿಂಗಳು 5ರಂದು ಕೊರೋನಾ ಸೋಂಕು ಮತ್ತು ಶ್ವಾಸಕೋಶ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರ ಚೇತರಿಕೆಗೆ ಪ್ರಾರ್ಥಿಸಿದ್ದರೂ ಫಲಿಸಲಿಲ್ಲ. ಸುಮಾರು 17 ಭಾಷೆಗಳಲ್ಲಿ 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅದರಲ್ಲಿ 15,000 ಕನ್ನಡದ ಹಾಡುಗಳಿವೆ. ಗಾಯಕರಾಗಿ, ನಟರಾಗಿ, ಸಂಗೀತ ಸಂಯೋಜಕರಾಗಿ, ನಿರ್ಮಾಪಕರಾಗಿ, ನಿರೂಪಕರಾಗಿ, ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಂಗೀತ ನಿರ್ದೇಶಕ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಬೆಳಗ್ಗೆ 9ರಿಂದ ರಾತ್ರಿ 9ರವರೆಗೆ 21 ಹಾಡು ಹಾಡಿ ವಿಶ್ವ ದಾಖಲೆ ಮಾಡಿದ್ದಾರೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಪ್ರತಿಭೆ ಗುರುತಿಸಿದ್ದು ದೇಶ ಕಂಡ ಗಾಯಕಿ ಎಸ್ ಜಾನಕಿ ಅವರು. ಬಾಲಸುಬ್ರಹ್ಮಣ್ಯಂ ತಮ್ಮ 50ನೇ ವರ್ಷದ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಹಿರಿಯ ಗಾಯಕ ಜೇಸುದಾಸ್ ಅವರ ಪಾದಪೂಜೆ ಮಾಡಿ ಸರಳತೆ ಮೆರೆದರು ಎಂದು ಹೇಳಿದರು. ಡಾಕ್ಟರೇಟ್ ಪುರಸ್ಕಾರಗಳು ಅವ್ರನ್ನ ಹುಡುಕಿಕೊಂಡು ಬಂದಿದ್ದಾವೆ ಮತ್ತು 4 ಭಾಷೆಗಳಲ್ಲಿ 6 ಬಾರಿ ಗಾಯನಕ್ಕಾಗಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದಂತ ಏಕೈಕ ವ್ಯಕ್ತಿ ಅನಿಸಿಕೊಂಡಿದ್ದಾರೆ ಅವರು, ಸನ್ಮಾನ್ಯ ಸಭಾಪತಿಯವರಿಗೆ. ಅದಲ್ಲದೆ ಆಂಧ್ರ ಪ್ರದೇಶದ ಸರ್ಕಾರ 25 ಬಾರಿ ಅವರ ಸಂಗೀತಕ್ಕಾಗಿ ನೀಡುವ ಪ್ರಶಸ್ತಿ ಆ ಮಹಾನ್ ಸಾಧಕನಿಗೆ ನೀಡಿದಂತ ದೊಡ್ಡ ಗೌರವ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಬಾಲಸುಬ್ರಹ್ಮಣ್ಯಂ ನಿಧನಕ್ಕೆ ಸದನದಲ್ಲಿ 1 ನಿಮಿಷ ಮೌನಾಚರಣೆಯ ಮೂಲಕ ಸಂತಾಪ ಸೂಚಿಸಿ ಕಲಾಪವನ್ನು ಸ್ವಲ್ಪ ಕಾಲ ಮುಂದೂಡಲಾಯಿತು. ಕರ್ನಾಟಕ ವಿಧಾನಮಂಡಲ ಹೊರತಂದಿರುವ ಸಂಸದೀಯ ಪಟುಗಳ ಮಾಲಿಕೆಯಲ್ಲಿ ಹಿರಿಯ ಸಂಸದೀಯ ಧುರೀಣರಾದ ದಿವಂಗತ ಎಕೆ ಸುಬ್ಬಯ್ಯ ಮತ್ತು ಡಾಕ್ಟರ್ ಮಹದೇವ್ ಬಣಕಾರ್ ಅವರ ಪುಸ್ತಕಗಳನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ, ವಿಧಾನ ಪರಿಷತ್ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ, ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕ ಎಸ್ಆರ್ ಪಾಟೀಲ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಯಡಿಯೂರಪ್ಪ, ಎಕೆ ಸುಬ್ಬಯ್ಯ ಅವರು ಅತ್ಯುತ್ತಮ ಶಾಸಕರಾಗಿ, ಉತ್ತಮ ಸಂಸದೀಯ ಪಟುಗಳಾಗಿ ಹಲವು ಜನಪರ ಸಮಸ್ಯೆಗಳನ್ನು ಸದನದಲ್ಲಿ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದ್ದಾರೆ.
ಬಣಕಾರ್ ಅವರು ಲೇಖಕರಾಗಿ ಸಾಮಾಜಿಕ ಸಮಸ್ಯೆಗಳನ್ನು ನೈಜವಾಗಿ ಚಿತ್ರಿಸಿರುವ ಜೊತೆಗೆ ಸದನದಲ್ಲೂ ಕೂಡ ಸಮಸ್ಯೆಗಳನ್ನು ಉತ್ತಮವಾಗಿ ಪ್ರಸ್ತಾಪಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಾಮಾಜಿಕ ರಾಜಕೀಯ ಕ್ಷೇತ್ರಕ್ಕೆ ಸೇರಿಸಿದ ಕೊಡುಗೆಯನ್ನು ತೋರಿಸಿ ಹಲವು ಪ್ರಶಸ್ತಿಗಳು ಸಂದಿವೆ. ಡಾಕ್ಟರ್ ಮಹಾದೇವ ಬಣಕಾರ್ ಅವರು ಅನೇಕ ಕವನ, ಸಂಕಲನ, ನಾಟಕಗಳನ್ನು ರಚಿಸುವುದರ ಜೊತೆಗೆ ರಂಗಭೂಮಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. 1967ರಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆ ಕಂಡ ಧಾರವಾಡ ಜಿಲ್ಲೆಯಲ್ಲಿ ಈಗ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಕ್ಷೇತ್ರಕ್ಕೆ ಪ್ರಜಾ ಸಮಾಜವಾದಿ ಪಕ್ಷದ ಸ್ಪರ್ಧಿಸಿ ಶಾಸನ ಸಭೆಯ ಸಮರ್ಥ ಶಾಸಕರಿಂದ ಹೆಸರು ಪಡೆದರು. ಇಂದು ವೈಜ್ಞಾನಿಕ ಮತ್ತು ಔದ್ಯೋಗಿಕ ಸಿಎಸ್ಐಆರ್ನ 79ನೇ ಸಂಸ್ಥಾಪನಾ ದಿನವನ್ನು ಆಚರಿಸಲಾಯಿತು. ಸಮಾರಂಭದಲ್ಲಿ ಪಾಲ್ಗೊಂಡ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್, ಸಿಎಸ್ಐಆರ್ ವಿಜ್ಞಾನಿಗಳು ಪ್ರತಿ ಸವಾಲುಗಳನ್ನು ಅವಕಾಶವನ್ನಾಗಿ ಪರಿವರ್ತಿಸುತ್ತಾರೆ ಎಂದು ಶ್ಲಾಘಿಸಿದರು. ಕಳೆದ 6 ತಿಂಗಳಿಂದ ಕೋವಿಡ್-19 ವಿರುದ್ಧ ದೇಶ ಹೋರಾಡುತ್ತಿದೆ. ಈ ಸನ್ನಿವೇಶದಲ್ಲಿ ವಿಜ್ಞಾನಿಗಳು ಮಹತ್ವದ ಭೂಮಿಕೆ ನಿಭಾಯಿಸಿದ್ದಾರೆ ಎಂದರು. ಸಮಯಾವಧಿಯಲ್ಲಿ ಪಿಪಿಇ ಕಿಟ್ಗಳ ತಯಾರಿಕೆ, ಸ್ಯಾನಿಟೈಸರ್, ವೆಂಟಿಲೇಟರ್ಗಳನ್ನು ತಯಾರಿಸುವ ಮೂಲಕ ದೇಶಕ್ಕೆ ಅಪೂರ್ವ ಕೊಡುಗೆ ನೀಡಿದ್ದಾರೆ. ಪ್ರತಿಯೊಬ್ಬರೂ ಬದ್ಧತೆಯಿಂದ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದರು. genomics or whether they were working in nauticals or whether they were working in the field of chemicals or biology or leather or whatever, is everybody was trying to contribute something or the other. And after this 6 months of very aggressive and active fight since the time of the lockdown, there are so many things with us which we can talk about now, which could be called as the exclusive contributions of the CSIR family. Scientists, they could produce the kits, they could produce the PPEs, they could produce the sanitizers, they were the routine things. ಸಿಎಸ್ಐಆರ್ನ ಸಂಸ್ಥಾಪನಾ ದಿನದ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಟ್ವೀಟ್ ಮೂಲಕ ಅಭಿನಂದನೆ ತಿಳಿಸಿದ್ದಾರೆ. ಟ್ವೀಟ್ನಲ್ಲಿ ಅವರು, ವೈಜ್ಞಾನಿಕ ಸಂಶೋಧನೆ ಹಾಗೂ ಅನ್ವೇಷಣೆಯಲ್ಲಿ ಸಿಎಸ್ಐಆರ್ ಮುಂಚೂಣಿಯಲ್ಲಿದೆ. ಕೋವಿಡ್-19 ಸಮಯದಲ್ಲಿ ವಿಜ್ಞಾನಿಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕೋವಿಡ್-19 ಸನ್ನಿವೇಶದಲ್ಲಿ ಪ್ರಧಾನಿಯವರ ಆತ್ಮನಿರ್ಭರ್ ಭಾರತ್ ಘೋಷಣೆಯಿಂದ ಎಲ್ಲರಿಗೂ ಸ್ಫೂರ್ತಿ ದೊರೆತಿದೆ. ಈ ಮುನ್ನ ಆಮದು ಮಾಡಿಕೊಳ್ಳುತ್ತಿದ್ದ ಸಾಮಗ್ರಿಗಳನ್ನು ಈಗ ರಫ್ತು ಮಾಡಲಾಗುತ್ತಿದೆ. ಭಾರತ ಈಗ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಮಾತ್ರೆಗಳನ್ನು 140 ದೇಶಗಳಿಗೆ ರಫ್ತು ಮಾಡುತ್ತಿದೆ ಎಂದು ತಿಳಿಸಿದರು. ಕೇಂದ್ರ ಆರೋಗ್ಯ ಸಚಿವಾಲಯದ ಇ-ಸಂಜೀವಿನಿ ಆನ್ಲೈನ್ ವೇದಿಕೆ ಮುಖಾಂತರ ದೇಶಾದ್ಯಂತ ಇದುವರೆಗೆ 4 ಲಕ್ಷಕ್ಕೂ ಅಧಿಕ ಮಂದಿ ವೈದ್ಯರಿಂದ ಸಲಹೆ ಪಡೆದಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಅನುಕೂಲವಾಗಲೆಂದು ಇ-ಸಂಜೀವಿನಿ ಆನ್ಲೈನ್ ವೇದಿಕೆ ಮೂಲಕ ಜನರಿಗೆ ಅಗತ್ಯ ವೈದ್ಯಕೀಯ ಸಲಹೆ ನೀಡಲಾಗುತ್ತಿದೆ. ದೇಶದೆಲ್ಲೆಡೆ ಇರುವ ಆರೋಗ್ಯ ಕೇಂದ್ರಗಳು ಹಾಗೂ ಆಯುಷ್ಮಾನ್ ಭಾರತ್ ಕೇಂದ್ರಗಳ ಮೂಲಕ ಜನರು ಆರೋಗ್ಯ ಸೇವೆ ಪಡೆಯುತ್ತಿದ್ದಾರೆ. ತಮಿಳುನಾಡು ಮತ್ತು ಉತ್ತರ ಪ್ರದೇಶ ರಾಜ್ಯಗಳ 1 ಲಕ್ಷಕ್ಕೂ ಅಧಿಕ ಜನರು ದೂರವಾಣಿ ಮುಖಾಂತರ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ಎಂದು ಸಚಿವಾಲಯದ ಮೂಲಗಳು ತಿಳಿಸಿವೆ. ಕೋವಿಡ್-19 ಸೋಂಕಿನ ಹಿನ್ನೆಲೆಯಲ್ಲಿ ಅನ್ಲಾಕ್ ತೆರವುಗೊಳಿಸಿದ ಮೇ 25ರ ನಂತರ ದೇಶದಲ್ಲಿ 1 ಕೋಟಿಗೂ ಅಧಿಕ ಪ್ರಯಾಣಿಕರು ದೇಶೀಯ ವಿಮಾನಗಳಲ್ಲಿ ಪ್ರಯಾಣಿಸಿದ್ದಾರೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಈ ಅವಧಿಯಲ್ಲಿ ಸುಮಾರು 1 ಲಕ್ಷ ವಿಮಾನಗಳು ಸಂಚರಿಸಿದ್ದು, ದೇಶದ ನಾಗರಿಕ ವಿಮಾನಯಾನ ಸೇವೆ ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಎಂದು ಹೇಳಿದ್ದಾರೆ. ಸ್ವಾವಲಂಬಿ ಭಾರತ್ ಕನಸು ಮಾಡಲು ನಾಗರಿಕ ವಿಮಾನಯಾನ ಸಚಿವಾಲಯ ಕಾರ್ಯೋನ್ಮುಖವಾಗಿದೆ. ನಿನ್ನೆ ಒಂದೇ ದಿನ 2787 ವಿಮಾನಗಳು ಹಾರಾಟ ನಡೆಸಿದ್ದು, ಇದರಲ್ಲಿ 1,000 ಪ್ರಯಾಣಿಕರು ಸಂಚರಿಸಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೋವಿಡ್ ಸೋಂಕು ನಿಯಂತ್ರಣ ಉದ್ದೇಶದಿಂದ ಮಾರ್ಚ್ 25ರಿಂದ ಮೇ 25ರವರೆಗೆ ದೇಶೀಯ ವಾಣಿಜ್ಯ ವಿಮಾನಗಳ ಪ್ರಯಾಣವನ್ನು ರದ್ದುಪಡಿಸಲಾಗಿತ್ತು.
ಆದಾಯ ತೆರಿಗೆ ಇಲಾಖೆ ಐಟಿ ರಿಟರ್ನ್ಸ್ಗೆ ಸಂಬಂಧಿಸಿದ ಮೇಲ್ಮನವಿಗಳ ಇತ್ಯರ್ಥಕ್ಕೆ ಮುಖರಹಿತ ವ್ಯವಸ್ಥೆ ಫೇಸ್ಲೆಸ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ಗೆ ಚಾಲನೆ ನೀಡಿದೆ. ಪ್ರಮುಖ ತೆರಿಗೆ ವಂಚನೆ, ಸೂಕ್ಷ್ಮ ಮತ್ತು ತೆರಿಗೆ ಶೋಧನೆಯ ವಿಚಾರಗಳು, ಅಂತಾರಾಷ್ಟ್ರೀಯ ತೆರಿಗೆ ಮತ್ತು ಕಪ್ಪು ಹಣ ಕಾಯ್ದೆಗೆ ಸಂಬಂಧಿಸಿದ ಮೇಲ್ಮನವಿಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಆದಾಯ ತೆರಿಗೆ ಸಂಬಂಧಿತ ಮೇಲ್ಮನವಿಗಳನ್ನು ನೂತನ ವಿಧಾನದಡಿ ಬಗೆಹರಿಸಲಾಗುವುದು ಎಂದು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ತಿಳಿಸಿದೆ. ಆಗಸ್ಟ್ 13ರಂದು ಪ್ರಧಾನಿ ನರೇಂದ್ರ ಮೋದಿ ಈ ವ್ಯವಸ್ಥೆಗೆ ಚಾಲನೆ ನೀಡಿದ್ದರು. ಈ ವಿಧಾನದಡಿ ಭೌತಿಕ ಹಸ್ತಕ್ಷೇಪಕ್ಕೆ ಅವಕಾಶವಿಲ್ಲ. ತೆರಿಗೆ ಪಾವತಿದಾರರು ಮನೆಯಲ್ಲಿಯೇ ಕುಳಿತು ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ. ಇದರಿಂದ ಸಮಯ ಉಳಿತಾಯದ ಜೊತೆಗೆ ಗೊಂದಲಗಳಿಗೂ ಪರಿಹಾರ ದೊರಕಲಿದೆ. ಕೃತಕ ಬುದ್ಧಿಮತ್ತೆ ಹಾಗೂ ಸೂಕ್ತ ದತ್ತಾಂಶ ವಿಶ್ಲೇಷಣೆಯ ತಂತ್ರಜ್ಞಾನ ಬಳಸಿ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸುವ ವಿಧಾನ ಇದಾಗಿದೆ. ಸುಮಾರು 60,000 ಮೇಲ್ಮನವಿಗಳು ಬಾಕಿ ಉಳಿದಿದ್ದು, ಈ ಪೈಕಿ 85% ಪ್ರಕರಣಗಳನ್ನು ಈ ವಿಧಾನದ ಮೂಲಕ ಬಗೆಹರಿಸಬಹುದಾಗಿದೆ ಎಂದು ಸಿಬಿಡಿಟಿ ತಿಳಿಸಿದೆ. ಕೃಷಿ, ಕೈಗಾರಿಕೆ ಸೇರಿ ಎಲ್ಲ ವಲಯಗಳಲ್ಲೂ ಸ್ವಾವಲಂಬಿಯಾಗಬೇಕು ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಗೆ ಹಲವೆಡೆ ಉತ್ತಮ ಸ್ಪಂದನೆ. ವಿವಿಧ ಕ್ಷೇತ್ರಗಳಲ್ಲಿ ದೇಶಿ ಕೈಗಾರಿಕೆಗಳು ಆತ್ಮನಿರ್ಭರತೆಯನ್ನು ಸಾಧಿಸಿ ತಮ್ಮದೇ ಛಾಪು ಮೂಡಿಸಿವೆ. ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ತೆಂಗಿನ ಉತ್ಪನ್ನಗಳು ಈ ಕುರಿತು ಒಂದು ವರದಿ. ಏನಾದರೂ ಸ್ವಂತ ಉದ್ಯೋಗ ಮಾಡಬೇಕು, ಗುಡಿ ಕೈಗಾರಿಕೆ ಸ್ಥಾಪಿಸಿ ಅಭಿವೃದ್ಧಿಯಾಗಿ ಸ್ವಾವಲಂಬಿಯಾಗಬೇಕು ಎಂಬುದು ಹಲವರ ಕನಸು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಆದಿವಾಲ ಪಟ್ರೆಹಳ್ಳಿ ಗ್ರಾಮಸ್ಥರು ಈ ಕನಸನ್ನು ನನಸು ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಗ್ರಾಮಗಳ 75%ಕ್ಕೂ ಹೆಚ್ಚು ಮಂದಿ ತೆಂಗಿನ ನಾರು, ಹಗ್ಗ, ತೆಂಗಿನ ಕಡ್ಡಿಯ ಪೊರಕೆ, ತಡಿಕೆಗಳನ್ನು ತಯಾರಿಸುವ ಮೂಲಕ ಜೀವನ ರೂಪಿಸಿಕೊಂಡಿದ್ದಾರೆ. ಇಲ್ಲಿ ಸುಮಾರು 20ಕ್ಕೂ ಹೆಚ್ಚು ತೆಂಗಿನ ನಾರು, ಹಗ್ಗ ತಯಾರಿಕಾ ಘಟಕಗಳಿದ್ದು ಹಲವಾರು ಕುಟುಂಬಗಳಿಗೆ ಇದೇ ಜೀವನಾಧಾರವಾಗಿದೆ. ಹೀಗೆ ತಯಾರಿಸಿದ ಉತ್ಪನ್ನಗಳಿಗೆ ರಾಜ್ಯದ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ ಅಲ್ಲದೆ ಹೊರ ರಾಜ್ಯಗಳಾದ ತಮಿಳುನಾಡು, ಆಂಧ್ರದಲ್ಲೂ ಬೇಡಿಕೆ ಇದೆ. ಇದರಿಂದ ಗ್ರಾಮದ ನೂರಾರು ಮಹಿಳೆಯರು, ಯುವಕರಿಗೆ ಉದ್ಯೋಗ ದೊರೆತಿದೆ. ಡಿಡಿ ನ್ಯೂಸ್ನೊಂದಿಗೆ ಕಾರ್ಮಿಕರಾದ ಅಕ್ಷತಾ ತಾವು ಹಲವು ವರ್ಷಗಳಿಂದ ನಾರು ತಯಾರಿಸುವ ಕೆಲಸದಲ್ಲಿ ತೊಡಗಿರುವುದಾಗಿ ವಿವರಿಸಿದರು. ನಾವು ಇದೇ ಕೆಲಸನೇ ಮಾಡೋದು. ಇದು ಹಗ್ಗ ಸುತ್ತೋದು, ಅದು ನಾರು ತೆಂಗಿಂದು. ಇವ್ರು ಬೇರೆದಾರು ತಂದು ಹಾಕ್ತಾರ, ನಾವು ಅವ್ರಿಗೆ ಸುತ್ತಿ ಪೆಂಡೆ ಕಟ್ಟಿ ಕೊಡ್ತೀವಿ. ದಿನಕ್ಕೊಂದು 20 ಮಾಡ್ಬೋದ್ರಿ. ಅದು ಅದೇ 200, 150 ಅದು ಹೆಂಗೆ ಹಾಕ್ತಾರ. ಅದು ವಾರದ 3 ದಿನ ಇರ್ತಾರೆ ಅಷ್ಟೇ. ಅದು 8 ಗಂಟೆಯಿಂದ 6 ಗಂಟೆವರೆಗೂ. ಮತ್ತೋರ್ವ ಕಾರ್ಮಿಕ ಅರುಣ್ ಕುಮಾರ್ ಈ ಗ್ರಾಮದಲ್ಲಿ ನೂರಾರು ಮಂದಿ ತೆಂಗಿನ ನಾರು ತೆಗೆದು ಹಗ್ಗ ತಯಾರಿಸುವ ಉದ್ಯೋಗದಲ್ಲಿ ತೊಡಗಿದ್ದಾರೆ. ಇಲ್ಲಿನ ವಸ್ತುಗಳನ್ನು ಬೇರೆ ಜಿಲ್ಲೆ ಮತ್ತು ರಾಜ್ಯಗಳಲ್ಲೂ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಪ್ರತಿಯೊಂದು ನೀವು ಆದಿವಾಲ ಫಾರಂ ಗ್ರಾಮದಲ್ಲಿ ನೀವು ನೋಡಿದರೆ ಪ್ರತಿಯೊಂದು ಮನೆಯಲ್ಲೂ 1 ಮಿಷನ್ 2 ಮಿಷನ್ ಪ್ರತಿಯೊಬ್ಬರೂ ಹಾಕಿ ಹಗ್ಗ ತಯಾರಿ ಮಾಡ್ತಾನೆ ಇದ್ದಾರೆ. ಪ್ರತಿಯೊಂದು ಕಡೆ ಡಿಸ್ಟಿಕ್ಗೆ ಹೋಗ್ತಾ ಇದೆ. ಮೈಸೂರಿಗೆ ಹೋಗ್ತಾ ಇದೆ, ಕೋಲಾರ ಹೋಗ್ತಾ ಇದೆ, ಆಂಧ್ರ ಹೋಗ್ತಾ ಇದೆ, ಪ್ರತಿಯೊಂದು ಕಡೆ ಹೋಗ್ತಾ ಇದೆ. ಯುವಕ ಬಬುಲ್ 30 ವರ್ಷಗಳಿಂದ ನಾರು ತಯಾರಿಸುವ ತಾವು ಸ್ವಂತ ಘಟಕ ಸ್ಥಾಪಿಸಿದ್ದು ಬಿಬಿಎ ಪದವಿ ಮುಗಿಸಿದ ಮೇಲೆ ಗ್ರಾಮಕ್ಕೆ ಮರಳಿ ನಾರು ತಯಾರಿಸುವ ವೃತ್ತಿಯಲ್ಲಿ ತೊಡಗಿರುವುದಾಗಿ ತಿಳಿಸಿದರು. ನಾವು ಇದನ್ನ ಕಾಮಧೇನು ಕಲ್ಪವೃಕ್ಷ ಅನ್ನೋ ಒಂದು ಹೆಸರು ತೆಂಗಿನ ಮರದಿಂದ ನಾವು ತೆಂಗಿನಕಾಯಿಲಿ ಬರೋ ಮೊಟ್ಟೆಯಿಂದ ನಾವು ನಾರನ್ನು ತಯಾರು ಮಾಡ್ತಿದ್ದೀವಿ. ನಾರು ತಯಾರು ಮಾಡಿ ಇಲ್ಲಿ ಲೋಕಲಲ್ಲಿ 2 ಪ್ಲೇ ಮಿಷಿನ್ 3 ಪ್ಲೇ ಮಿಷಿನ್ ಈ ಥರ ಹಗ್ಗ ಬಿಡೋರು ತುಂಬ ಜನ ಮಾಡ್ಕೊಂಡಿದ್ದಾರೆ. ಹಗ್ಗ ತಯಾರಿ ಮಾಡ್ತಿದ್ದಾರೆ. ಅವರಿಗೆ ನಾವು ಸೇಲ್ ಮಾಡ್ತಾ ಇದ್ದೀವಿ. ಕಾರ್ಮಿಕರಾದ ಬೆಳ್ಳಿಯಮ್ಮ ತೆಂಗಿನ ಮೊಟ್ಟೆಯಿಂದ ನಾರು ತೆಗೆಯುವ ಪೊರಕೆ ತಯಾರಿಸುವ ಕೆಲಸ ಮಾಡುತ್ತಿರುವುದಾಗಿ ತಿಳಿಸಿದರು. ಕೂಲಿ ಕೆಲಸ ಅಂದ್ರೆ ಹಗ್ಗ ತಂದು ಹಾಕ್ತಾರೆ, ಬಂಡ್ಲು ತಂದು ಹಾಕ್ತಾರೆ. ಅದನ್ನೆಲ್ಲ ಬಿಚ್ಚಿ ನಾವು ಕೂಲಿ ಅದನ್ನ ಸುತ್ತಿ ಬಂಡ್ಲು ಮಾಡಿ ಅದನ್ನ ಪ್ಯಾಕ್ ಮಾಡಿ ಕೊಡ್ತೀವಿ. ಜಿಲ್ಲಾ ಕೈಗಾರಿಕಾ ಕೇಂದ್ರದ ಸಹಾಯಕ ನಿರ್ದೇಶಕ ಕೆ ಹನುಮಂತರಾಯ ಪಾರಂಪರಿಕ ತೆಂಗಿನ ನಾರಿನ ಘಟಕಗಳನ್ನು ಉಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಹಾಯಧನ ನೀಡುತ್ತಿದ್ದು ಅರ್ಜಿ ಸಲ್ಲಿಸಿರುವ ರೈತರಿಗೆ ನೆರವು ನೀಡುವ ಪ್ರಕ್ರಿಯೆ ನಡೆದಿದೆ ಎಂದರು. ಸೂಕ್ಷ್ಮ ಮತ್ತು ಸಣ್ಣ ತೆಂಗಿನ ಉತ್ಪನ್ನ ಕೈಗಾರಿಕೆ ಘಟಕಗಳಿಗೆ ಮಾತ್ರ ಮಾರುಕಟ್ಟೆ ಸಹಾಯಧನವನ್ನು ಯೋಜನೆ ಇದ್ದು 3 ವರ್ಷದ ತೆಂಗಿನಾರು ಉತ್ಪನ್ನಗಳ ಮಾರುಕಟ್ಟೆ ವಹಿವಾಟಿನ ಆದ ಮೇಲೆ 10% ಸಹಾಯಧನವನ್ನು ಮಂಜೂರು
ಮಾಡಿಕೊಡ್ತಾ ಇದ್ದೀವಿ. ಆಲ್ರೆಡಿ 2019-20 ಸಾಲಿನಿಂದ ಈ ಯೋಜನೆ ಚಾಲ್ತಿಯಲ್ಲಿದ್ದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಗೋಡು ಬೀಚ್ಗೆ ಕೇಂದ್ರ ಸರ್ಕಾರದಿಂದ ಬ್ಲೂ ಫ್ಲಾಗ್ ಮಾನ್ಯತೆ ದೊರಕಿದೆ. ಕೇಂದ್ರ ಸರ್ಕಾರದ ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ನೇತೃತ್ವದ ಯೋಜನೆಯಡಿ ಕಡಲ ತೀರದಲ್ಲಿ 30ಕ್ಕೂ ಹೆಚ್ಚು ಸೌಲಭ್ಯಗಳನ್ನು ಸೃಷ್ಟಿಸಲಾಗುತ್ತಿದೆ. ಬೀಚ್ನಲ್ಲಿ ಮನೋರಂಜನೆ, ಕ್ರೀಡೆ ಇತ್ಯಾದಿ ಸೌಲಭ್ಯಗಳನ್ನು ಸೃಷ್ಟಿಸಿ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ಆಕರ್ಷಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಈಗಾಗಲೇ ಕಡಲ ತೀರದಲ್ಲಿ ಅರಣ್ಯ ಇಲಾಖೆ ವೀಕ್ಷಣಾ ಗೋಪುರ, ಕುಡಿಯುವ ನೀರು, ಜೀವ ರಕ್ಷಕ ಸಾಮಗ್ರಿಗಳು, ಸಿಸಿಟಿವಿ, ನಡಿಗೆ ಪಥ, ಸ್ನಾನದ ಮನೆ ಇತ್ಯಾದಿ 30ಕ್ಕೂ ಹೆಚ್ಚು ಸೌಲಭ್ಯ ಅಭಿವೃದ್ಧಿಪಡಿಸಿದೆ. ಇನ್ನೊಂದೆಡೆ ಕಡಲ ತೀರವನ್ನು ಅಭಿವೃದ್ಧಿಪಡಿಸುತ್ತಿರುವುದರಿಂದ ಹೆಚ್ಚಿನ ಉದ್ಯೋಗ ಮತ್ತು ವ್ಯಾಪಾರ ವಹಿವಾಟು ಹೆಚ್ಚಲಿದೆ ಎನ್ನುವುದು ಸ್ಥಳೀಯರ ಅಭಿಪ್ರಾಯ. ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯ ಮಹಿಳೆ ರುಕ್ಸಾನಾ, ಬೀಚ್ ಅನ್ನು ಅಭಿವೃದ್ಧಿಪಡಿಸಿರುವುದರಿಂದ ಹಲವರಿಗೆ ಉದ್ಯೋಗ ದೊರಕಿದೆ, ವ್ಯಾಪಾರ ಮತ್ತಿತರ ಚಟುವಟಿಕೆಗಳು ಆರಂಭವಾಗಿದೆ. ಇದರಿಂದ ಹಲವರು ಸ್ವಾವಲಂಬಿಗಳಾಗಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಮುಂಬೈ ಪ್ರವಾಸಿಗರಾದ ಮತ್ತೆ ಇಲ್ಲಿ ಸುಮಾರು ಜನರಿಗೆ ಕೆಲಸ ನಮ್ಮ ಊರಿನಲ್ಲಿ ಸಿಕ್ತು. ನಮಗೆ ಬೇರೆ ಊರಿಗೆ ಹೋಗುವ ಕೆಲಸ ಮಾಡೋಕ್ಕೆ ಅವಕಾಶ ಇಲ್ಲ, ಇಲ್ಲೇ ಸಿಕ್ತು. ನಾವು ಬಹಳ ಹ್ಯಾಪಿ ಇದೆ. ಮುಂಬೈ ಪ್ರವಾಸಿಗರಾದ ದೀಕ್ಷಿತ, ಬೀಚ್ನಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಪ್ರವಾಸಿಗರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಹೊನ್ನಾವರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೆಟಿ ಬೋರಯ್ಯ, ಅರಣ್ಯ ಇಲಾಖೆ ಈಗಾಗಲೇ 10 ಹಲವು ಸೌಲಭ್ಯಗಳನ್ನು ಸೃಷ್ಟಿಸಿ ಬೀಚ್ ಅನ್ನು ಅಭಿವೃದ್ಧಿಪಡಿಸಿದೆ ಎಂದು ವಿವರಿಸಿದರು. ಇದ್ರ ಪೂರ್ವದಲ್ಲೇ ನಾವು ಇಕೋ ಬೀಚ್ ಆಗಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ನಾವು ಇಲ್ಲಿ ಅಭಿವೃದ್ಧಿ ಮಾಡಿದ್ದೇವೆ. ಅದು ಇವಾಗ ಶರಾವತಿ ಗ್ರಾಮ ಅರಣ್ಯ ಸಮಿತಿಯವರು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಮಾನ್ಯತೆ ಸಿಕ್ಕ ನಂತರ ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ರಾಷ್ಟ್ರೀಯ ಮಟ್ಟದ ಪ್ರವಾಸಿಗರು ಇಲ್ಲಿ ಭೇಟಿ ಕೊಡೋದ್ರಿಂದ ಇಲ್ಲಿನ ಸ್ಥಳೀಯ ಪ್ರವಾಸೋದ್ಯಮ ಹೆಚ್ಚಾಗ್ತದೆ ಮತ್ತು ಇಲ್ಲಿ ಸ್ಥಳೀಯ ಜನಗಳಿಗೆ ಒಂದು ಜಾಬ್ ಆಪರ್ಚುನಿಟೀಸ್ ಮತ್ತು ನಮ್ಮ ಗ್ರಾಮ ಅರಣ್ಯ ಸಮಿತಿಗೆ ಆದಾಯದ ಮೂಲ ಸಹ ಹೆಚ್ಚಾಗುವ ಸಾಧ್ಯತೆ ಇದೆ. ಕಡಲ ತೀರಗಳಲ್ಲಿರುವಂತಹ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ಎಸ್ ಪುರುಷೋತ್ತಮ್, ಬೀಚ್ನಲ್ಲಿ ಕೇವಲ ಸೌಲಭ್ಯ ಸೃಷ್ಟಿಸಲಷ್ಟೇ ಬ್ಲೂ ಫ್ಲಾಗ್ ಮಾನ್ಯತೆ ದೊರೆತಿಲ್ಲ, ಪರಿಸರ ಸಂರಕ್ಷಣೆಯು ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಒಂದು ನೀರಲ್ಲಿ ಇಳಿದು ಆಟ ಆಡುವಂತಹ ಸೌಕರ್ಯಗಳನ್ನು ಕಲ್ಪಿಸುವಂಥದ್ದು, ಇಡೀ ಬೀಚ್ನಲ್ಲಿ ಒಳಗಿರುವಂಥ ಎಲ್ಲ ಸೌಲಭ್ಯಗಳಿಗೂ ಸಹ ಸೋಲಾರಿಂದ ಸೆಲ್ಫ್ ಸಸ್ಟೈನ್ ಆಗಿ ಅದಕ್ಕೆ ಪವರ್ ಜನರೇಷನ್ ಆಗುವಂಥದ್ದು, ಗ್ರೇ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿರುವಂಥದ್ದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಆಗಿರುವಂಥದ್ದು, ಒಂದು ಪರಿಸರಕ್ಕೆ ಹಾನಿಯಾಗದೆ ಅಂತ ನಡೆದುಕೊಳ್ಳುವಂಥ ಒಂದು ಕಾನ್ಸೆಪ್ಟೇ ಬ್ಲೂ ಫ್ಲಾಗ್ ಕಾನ್ಸೆಪ್ಟು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಜನಪ್ರಿಯ ಬಾನುಲಿ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶವಾಸಿಗಳೊಂದಿಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು 69ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ, ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಅಲ್ಲದೆ ಯೂಟ್ಯೂಬ್ ವಾಹಿನಿ, newsonair.com, ನ್ಯೂಸ್ ಆನ್ ಮೊಬೈಲ್ ಆಪ್ ಮತ್ತಿತರ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಬಿತ್ತರವಾಗಲಿದೆ. ನೇರ ಪ್ರಸಾರದ ನಂತರ ಕನ್ನಡ ಅವತರಣಿಕೆಯು ಡಿಡಿ ಚಂದನ ವಾಹಿನಿಯಲ್ಲಿ ಮೂಡಿಬರಲಿದ್ದು ಮರುಪ್ರಸಾರ ರಾತ್ರಿ 8 ಗಂಟೆಗೆ ಬಿತ್ತರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯನ್ನುದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆ ಬಲವರ್ಧನೆ ವಿಚಾರ ಪ್ರಸ್ತಾಪ ಸಾಧ್ಯತೆ. ಭಾರತ ಶ್ರೀಲಂಕಾ ದ್ವಿಪಕ್ಷೀಯ ಸಭೆ, ಉಭಯ ದೇಶಗಳ ಬಾಂಧವ್ಯಕ್ಕೆ ಸುದೀರ್ಘ ಇತಿಹಾಸ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಸಮಾನ ಚಿಂತನೆ, ಪ್ರಧಾನಿ ನರೇಂದ್ರ ಮೋದಿ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿಧೇಯಕಕ್ಕೆ ಪ್ರತಿಪಕ್ಷ ಕಾಂಗ್ರೆಸ್ ವಿರೋಧ, ಸಭಾತ್ಯಾಗದ ನಡುವೆಯೂ ವಿಧಾನಸಭೆಯಲ್ಲಿ ಧ್ವನಿಮತದ ಅಂಗೀಕಾರ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ವಿಜ್ಞಾನಿಗಳ ಸಹಕಾರ ಅನನ್ಯ, ವೈದ್ಯಕೀಯ ಉಪಕರಣಗಳ ತಯಾರಿಕೆಯಲ್ಲಿ ದೇಶಕ್ಕೆ ಅಪೂರ್ವ ಕೊಡುಗೆ, ಡಾಕ್ಟರ್ ಹರ್ಷವರ್ಧನ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.
ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚೆಯ ಸುದ್ದಿ ಸೌರಭದ 58ನೇ ಸಂಚಿಕೆ ಇದೇ ಭಾನುವಾರ 27ರಂದು ಸಂಜೆ 6:30 ಈ ಸಂಚಿಕೆಯಲ್ಲಿ ಸಿದ್ದಾಪುರದ ಜಡ್ಡಿಮನೆಯ ಹೊಂಬಾಳಿಯಲ್ಲಿ ಅರಳುವ ಕಲೆ, ಹನಗಂಡಿಯಲ್ಲಿ ವಂಶ ಪಾರಂಪರ್ಯದ ಕುಶಲಕಲೆ, ಕೃಷ್ಣನಗರಿಯಲ್ಲಿ ಪರಿಸರ ಸ್ನೇಹಿ ಸೀರೆಗಳ ಮೆರುಗು ಹಾಗೂ ಕೊರೋನಾ ಸಮಯದಲ್ಲೂ ಶಿಕ್ಷಕರ ಕಲಿಸುವ ಕಸುವು. ತಪ್ಪದೇ ವೀಕ್ಷಿಸಿ ಸುದ್ದಿ ಸೌರಭ ಇದೇ ಭಾನುವಾರ 27ರಂದು ಸಂಜೆ 6:30 ಮರುಪ್ರಸಾರ ಅಕ್ಟೋಬರ್ 4 ಭಾನುವಾರ ಮಧ್ಯಾಹ್ನ 2 ಗಂಟೆಗೆ.